ನಾವು ನಿನ್ನ 42 ಇಯರ್ಸ್ ಹಿಂದೆ ಕರ್ಕೊಂಡು ಹೋಗ್ತೀವಿ. ಆನ್ ಮಾಡಿ ಮೇಲೆ ಕೇಳಿಸ್ತಾ ಇದೆಯಾ? ಕಮ್ಮಿ ಇದೆ ಹತ್ರ ಇವಾಗ ಇಸ್ವಿ 2026 ನಿಮ್ಮನ್ನ 47 ವರ್ಷದ ಕೆಳಗೆ ಕರ್ಕೊಂಡು ಹೋಗ್ತಾ ಇದೀವಿ. 1984 ನಲ್ಲಿ ನಮ್ಮ ಅತ್ತೆ ಮಾವ ಅವ್ರದ್ದು ವೆಡ್ಡಿಂಗ್ ಆಗಿತ್ತು. ಸೊ ಆ ಕಾಂಟೆಕ್ಸ್ಟ್ ಅಲ್ಲಿ ಇವಾಗ 1984 ನಲ್ಲಿ ಪ್ರಸನ್ನ ವಿಲ್ ಬಿ ಪ್ಲೇಯಿಂಗ್ ನಮ್ಮ ಮಾವನವರು ಅಂಡ್ ತೇಜಸ್ವಿನಿ ವಿಲ್ ಬಿ ಪ್ಲೇಯಿಂಗ್ ನಮ್ಮ ಅತ್ತೆ ಅವರು. ಆಯ್ತಾ? ಸೊ ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಇವಾಗ ಶುರು ಆಗ್ತದೆ ನಮ್ದು. ಥ್ಯಾಂಕ್ ಯು. ಅಪ್ಪನ್ ಕೊಡು ಪರ್ಸನಲ್ ಲೈಟ್ ತಗೋ. ಪ್ಲೇ ಮಾಡ್ತೀಯಾ ಸ್ವಾತಿ? ಪ್ಲೇ ಒಂದೇ ಒಂದು ಸಾರಿ ಹೊರಗಡೆ ಬಾರೆ ಮಿಡಿಗೇಸಿಯಿಂದ ನಿನ್ನ ಹುಡುಗಿ ಬಂದಿರುವೆ. ನೀನ್ಯಾರೋ ಕಾಣೆನೋ ನನ್ನವಳೆ ನೀನು. ಒಂದೇ ಒಂದು ಸಾರಿ ರೀ. ನಿಮ್ಗೆ ಈ ವೃಷಾಂಕು ಭಗತ್ತು ಮತ್ತೆ ನೈದಿಲೆ ಅಂದ್ರೆ ಯಾರಂತ ಗೊತ್ತಾ? ನಿಮ್ಗೆ ಗೊತ್ತಾಗುತ್ತೆ 35-40 ವರ್ಷದಲ್ಲಿ. ಭಗತಾಚಾರ್ಯರೇ ಹೋಗಿದ್ದೆ ಬೆಂಗಳೂರಿಗೆ, ಕೊಡಪಟ್ಟಿ ಹೆಣ್ಣಿಗೆ ಬಂದಿದ್ದೆ ಶುಭಗಳಿಗೆ. ನಿನಗೆ ಶ್ರೀಗಂಧಿಗೂ ಯೋಗ ಕೂಡಿ ಬಂದಿದೆ, ಉತ್ತಮ ವೆಂಕಟರಮಣಿ ಚೌಡಿ ಕೂಡ ತೆಗೆದಿದೆ. ಬಹಳ ಸಂತೋಷ, ಕರಿತೀನಿ ಮೋಹನ. ನಾನೇ ರಾಜಕುಮಾರ, ಕಮಲಮ್ಮ ನಾರಾಯಣದ ಪ್ರೇಮದ ಕುವರ. ನೆಲೆಸಿ ನೆಲೆಸಿ BCom ಮುಗಿಸಿ ಛಲವನ್ನು ಹೊತ್ತು ಬಂದ ಕಿಶೋರ ಮೋಹನ್ ಕುಮಾರ್. ನೀ ಹೇಳು ನನ್ನ ಮುತ್ತು ರಾಮ, ಈ ಸೀತೆಗೆ ಯಾರು ಸರಿ ರಾಮ. ನೋಡಪ್ಪ, ಈ ರಾಮ ಹೊಟ್ಟೆಯಲ್ಲಿ ಹುಡುಕಿದ್ರೂ ಸಿಗಲ್ಲ ನನಗೆ. ಪಾಪ ಬರೋದಿತ್ತು, ಅವರೇ ಕುದುರಿಸಿದ್ದು ಅಂತ ಅನ್ಕೊಂಡಿದ್ದಾರೆ. ಎಲ್ಲ ಗೋವಿಂದನ ಸೆಟ್ಟಿಂಗು. ಹಾಡಿದಂತೆ ಓ ಒಂದು ಪ್ರೇಮ ಗೀತೆ. ಕೋಗಿಲೆಯ ಕಂಠವು ನಿನದು, ಅಪ್ರತಿಮ ಸಹನೆಯು ನಿನದು. ನನ್ಯಾಕೆ
ಮನೆಗೆ ಬರ್ಫಿಯಲ್ಲಿ ಬಾದಾಮಿ ಲಕ್ಷ್ಮಿ 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 ಎಂದು ಮೆಚ್ಚಿದೆ ನಾನು. ಒಂದು ದಿನ ಬಸವನಗುಡಿಯಲ್ಲಿ ಬಾರೆ ಕಡಲೆಕಾಯಿ ಪಕ್ಷಿಗೆ ಹೋಗೋಣ ಬಾ. ಬಸವನಗುಡಿ ಖಾಲಿ ಬಸ್ ನೋಡಪ್ಪ. ರಾಣಿ ಮುದ್ದು ರಾಣಿ ನೂಕುವಂತ ಕೋಪನ್ನಲೇಕೆ ನನ್ನ ಬಿಟ್ಟು ಸ್ಕೂಟರ್ ಹೋಗಿದ್ದೇಕೆ ಕೋಪಾದಕ್ಕೆ. ಮಾಡು ನೀನು ಮಾಫಿ ದಿನ ಬೆಳಗ್ಗೆ ಕಾಫಿ ಮಾಡಿಕೊಡುವೆ ಯಾವಾಗ್ಲೂ ನಾನೇ ಕೇಳೆ ಜಾಣೆ. ನಿಮ್ಗೆಲ್ಲರಿಗೂ ಗೊತ್ತಿರೋಗೆ ಮಕ್ಕಳು ತಿನ್ಸೋದು ಅಷ್ಟು ಈಸಿ ಕೆಲಸ ಅಲ್ಲ. ಅದರಲ್ಲೂ ಪ್ರಸನ್ನನಿಗೆ ಅದ್ಭುತ ಉಪಹಾರವಿದು ವಿಶಿಷ್ಟ ತಿಂಡಿಗಳಿವು ಬೇಗ ತಿನ್ನು ನೀನು ಎಲಸಿಗೆ ಹೋಗ್ಬೇಕು ನಾನು. ಏನು ಮಾಡೋದು ಇಂಥ ಟೈಮಲ್ಲಿ? ಯಾವ ಗೊತ್ತು ಯಾವ ಗೊತ್ತು ಈಗ ತಿಂತಾನ ಕೈ ಕೊಡ್ತಾವನ. ಯಾವ ಗೊತ್ತು ಯಾವ ಗೊತ್ತು ತಿನ್ಸೋದಕ್ಕೆ ತಿನ್ಸೋದಕ್ಕೆ ಸೌಂಡ್ ತಿನ್ಸೋದಕ್ಕೆ ಪ್ರಸನ್ನ ತಿನ್ಸೋದಕ್ಕೆ ಕಲಿಸಿ ಸಂತೋಷ ಕಲಿಸಿ ಜೊತೆ ತಿನ್ನಿಸಿ ನಿಮಿಷದಲ್ಲೇ ಊಟ ಫಿನಿಶ್. ಪ್ರಸನ್ನದು ಊಟ ಫಿನಿಶ್. ಪ್ರಸನ್ನನೇನೋ ತಿನ್ನಿಸ್ಬೇಕಾ? ಸ್ವಾತಿಗೆ ಸಮಾಧಾನ ಮಾಡ್ತೀರಾ? ಬೇಡ ಸ್ವಾತಿ, ನೀನು ವಿದೋತ್ಯ. ಇರ್ಲಿ ಬಿಡು ಅಮ್ಮ, ನಾನು ಮುಂದೆ ಓಡ್ಕೊಂಡು ಹೋಗ್ತೀನಿ. ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಮುಸುಕಿದ ಕೈಗಳು ತುಳಿಯೇ ಬಂದು ಬರ್ತೀನಿ, ಹಿಂದೆ ಓಡಿ ಬರ್ತೀನಿ. ಓಯ್ ಹಿಂದೆ ಓಡಿ ಬರ್ತೀನಿ. ಕೆಲಸ ಹೋದ್ಮೇಲೆ ಜೀವನದ ಮೇಲೆ ಭರವಸೆನೇ ಹೋಗ್ತಾರೆ. ಇಷ್ಟರಲ್ಲಿ ಗೊತ್ತಿಲ್ಲ, ಹೋಗ್ಬೇಡ. ಒಂದು ಕತೆ ಹೇಳ್ತೀನಿ ಕೇಳಿ. ಹೆಚ್ಚಾಗಿ ಕೆಲಸ ಮಾಡಿ ಸ್ಪೋರ್ಟ್ಸ್ ದಾಟಿ ದುಡಿದು ಲೈಫ್ ಕಷ್ಟನೇ. ಸಿನಿಮಾ ಪ್ರೊಡಕ್ಷನ್ ಮ್ಯಾನೇಜ್ ಮಾಡಿ ಹಾಸ್ಪಿಟಲ್ ನಲ್ಲಿ ಹೆಲ್ಪರ್ ಆದು ಲೈಫ್ ಕಷ್ಟನೇ. ಅದು ಆಗದ ಕೆಲಸ ಬಿಡಪ್ಪ. ಆಗದೇನು ಲೈಫ್ ಕಷ್ಟ ಎಂದು ಹೊಸ ದಾರಿಯನ್ನು ಹುಡುಕದಿದ್ದರೆ ಆಗುತ್ತಿದ್ದೆ ಈ ಬಾಳು. ಸಂತೋಷ ತುಂಬಿರುವ ಈ ಬಾಳು ಬಂಗಾರದ ಬಾಳು. ಹೌದಾ? ಇಷ್ಟೆಲ್ಲ ಹೇಗೆ ಸಾಧ್ಯ ಆಯ್ತು? ಬಾರಿ ಖುಷಿ ಮರೆಯದೆ ಅಗೈತಿ ಮಕ್ಕಳು ಬಂದೆ. ಒಂದು ಸಂತೋಷತೆ ಜೀವನದಾಗಿ ಖುಷಿ ಮುಂದೆ. ಒಟ್ಟಾಗಿ ಸೇರಿ ಎಲ್ಲ ಕಷ್ಟ ಎದುರಿಸುವ ಮುಂದೆ. ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಕ್ಕೆ ಒಂದು ದಿನ ಭಕ್ತಾದಿಗಳು ಈ ರೀತಿಯಲ್ಲಿ ನಗ್ತಾ ಇದ್ರು. ಸ್ವಲ್ಪ ಆಗ್ತಾ ಇಲ್ಲ. ಬೆಂಗಳೂರಿಂದ ಹೊರಟು 300 ಕಿಲೋಮೀಟರ್ ನಡೆದು ಬಂದ್ವಿ ನಾವು.
ದಿನ ಹಬ್ಬ ಪ್ರಸನ್ನ ಹೋಗಿ. ಓಕೆ.